ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. WPL 2026 ನಮ್ಮ RCB ತಂಡ ಅಂತೂ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯ್ತು. ಆಡಿರುವಂತ 5 ಮ್ಯಾಚ್ ಒಳಗ 5 ಮ್ಯಾಚ್ ಗಳನ್ನು ಕೂಡ ಗೆದ್ಕೊಂಡಾರ. ಅದ್ರೊಳಗ ಒಂದು ಮ್ಯಾಚ್ ಸೋಲಲಾರ್ದಂಗ ಈಗ ಆಲ್ರೆಡಿ ಪಾಯಿಂಟ್ಸ್ ಟೇಬಲ್ ಒಳಗ ನಂಬರ್ 1 ಸ್ಥಾನದೊಳಗಿರುವಂತಹ ಒಂದು ಟೀಮ್, ನಂಬರ್ 1 ಸ್ಥಾನದೊಳಗ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿರುವಂತಹ ಒಂದು ಟೀಮ್ ಅಂದ್ರೆ ಅದು ನಮ್ಮ RCB ತಂಡ. ಈಗ ನಾಳೆ ನಮ್ಮ RCB ತಂಡಕ್ಕೆ 6ನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ ಐತಿ. ಈ ಒಂದು ಮ್ಯಾಚ್ ನಮ್ಮ RCB ತಂಡಕ್ಕೆ ಏನು ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಏನಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿವಿ. ಮತ್ತ ನಾಳೆ ಪೂರ್ತಿ ಮ್ಯಾಚ್ ಕುತ್ತಿಗೆಗೆ ಇರೋದು ಯಾರಿಗಪ್ಪ ಅಂದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಯಾಕಂದ್ರ ಅವ್ರು ಈಗ ಆಲ್ರೆಡಿ 5 ಮ್ಯಾಚ್ ಗಳನ್ನ ಆಡ್ಯಾರ. ಅದ್ರೊಳಗೆ ಕೇವಲ 2 ಮ್ಯಾಚ್ ಗಳನ್ನ ಗೆದ್ಕೊಂಡಾರ. ಉಳಿಕಿದಂತ 3 ಮ್ಯಾಚ್ ಗಳನ್ನ ಸೋತಾರ. ಇನ್ನು ಅವ್ರ ಏನಾದ್ರು ಮತ್ತ ಪ್ಲೇ ಆಫ್ ರೇಸ್ ಒಳಗ ಜೀವಂತ ಉಳ್ಕೋಬೇಕು ಅನ್ನುವಂತ ಒಂದು ಆಸೆ ಇತ್ತಂದ್ರ ನಾಳೆ ಡೇಂಜರಸ್ ಟೀಮ್ ಆಗಿರುವಂತ ನಮ್ಮ RCB ತಂಡದ ವಿರುದ್ಧ ಅವ್ರು ಮ್ಯಾಚ್ ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಐತಿ. ಯಾಕಂದ್ರ ನಮ್ಮ RCB ತಂಡವನ್ನ ಬಿಟ್ಟ ಉಳಿಕಿದಂತ 4 ಟೀಮ್ಸ್ ಗಳೇನದವ, ಆ 4 ಟೀಮ್ಸ್ ಗಳು ಕೂಡ ಈಗ 5-6 ಮ್ಯಾಚ್ ಗಳನ್ನ ಆಡ್ಯಾರ. ಅದ್ರೊಳಗ 2-3 ಮ್ಯಾಚ್ ಗಳನ್ನ ಇಷ್ಟೇ ಎಲ್ಲಾ ಟೀಮ್ಸ್ ಗಳು ಕೂಡ ಗೆದ್ಕೊಂಡವ್. ಈಗ ಉಳಿಕಿದಂತ ಒಂದು 3-4 ಮ್ಯಾಚ್ ಗಳು ಏನು ಒಂದೊಂದು ಟೀಮಿಗೆ ಅದಾವ. ಆ 3-4 ಟೀಮ್ ಮ್ಯಾಚ್ ಒಳಗ ಹೈಯೆಸ್ಟ್ ಯಾವ ಟೀಮ್ ಮ್ಯಾಚ್ ಗಳನ್ನ ಗೆದ್ಕೊಳ್ತೈತಿ ಆ ಒಂದು ಟೀಮಿಗೆ ಪ್ಲೇ ಆಫ್ ಗೆ ಹೋಗೋದಕ್ಕ ಅವಕಾಶ ಐತಿ. ಹಿಂಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ನಾಳೆ ಪೂರ್ತಿ ಮ್ಯಾಚ್ ಕುತ್ತಿಗೆ ಐತಿ. ನಮ್ಮ RCB ತಂಡದ ವಿರುದ್ಧ ಅವರು ಗೆಲ್ಲಲೇಬೇಕಾಗ್ತೈತಿ. ಇನ್ನು ನಮ್ಮ RCB ತಂಡ ಅಂತೂ ಈ ಒಂದು ಸೀಸನ್ ಒಳಗ ಪೂರ್ತಿ ಖತರ್ನಾಕ್ ಟೀಮ್ ಆಗಿ ಕಾಣಿಸ್ಕೊಳಗತೈತಿ. ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಗ್ರೇಸ್ ಹ್ಯಾರಿಸ್ ಮತ್ತೆ ಈ ಕಡೆ ಸ್ಮೃತಿ ಮಂದನ್ ಅವರು ಹೋಗ್ತಾರೆ. ಗ್ರೇಸ್ ಹ್ಯಾರಿಸ್ ಅವರು ಏನಾದ್ರು ಇವರಿಗೆ ಬ್ಯಾಟಿಂಗ್ ಆಗ್ತಲಾರ್ದಪ್ಪ ಅಂದ್ರ ಕಡೆ IPL ಒಳಗ ಈ ಫಿಲ್ ಸಾಲ್ಟ್ ಅವರು ಯಾವ ರೀತಿ ಡೇಂಜರ್ ಬ್ಯಾಟಿಂಗ್ ಆಡ್ತಿದ್ರು ಆ ಒಂದು ರೀತಿ ಒಳಗ ಬ್ಯಾಟಿಂಗ್ ಆಡುವಂತಹ ಒಂದು ತಾಕತ್ ಇರುವಂತಹ ಪ್ಲೇಯರ್. ಇನ್ನು ಸ್ಮೃತಿ ಮಂದನ ಇವ್ರದ್ದು ಇಡೀ WPL ಇತಿಹಾಸದೊಳಗ ಒಂದು ದೊಡ್ಡ ಇತಿಹಾಸ ಆಗುವಂತದಿತ್ತ. ಮೊನ್ನೆ ಏನಾದ್ರು ಸೆಂಚುರಿ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರ ಈ WPL ಇತಿಹಾಸದೊಳಗ ಹೈಯೆಸ್ಟ್ ರನ್ ಗಳನ್ನ ಗಳಿಸಿದಂತ ಒಬ್ಬ ಆಟಗಾರ್ತಿ ಅನ್ನುವಂತ ಒಂದು ಹೆಮ್ಮೆ ಸ್ಮೃತಿ ಮಂದಾನ ಅವ್ರಿಗೆ ಹೋಗ್ತಿತ್ತು. ಆದ್ರೆ ಇದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆ ಒಂದು ಸೆಂಚುರಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ಇವರು ಕೂಡ ಭರ್ಜರಿ ಒಂದು ಆ ಫಾರ್ಮ್ ಒಳಗ ಕಾಣಿಸ್ಕೊಳಗತ್ತಾರ. ಇನ್ನ 3ನೇ ಕ್ರಮಾಂಕದೊಳಗ ಇಲ್ಲಿ ಜಾರ್ಜಿಯಾ ವಾಲ್ ಎನ್ನುವಂತ ಡೇಂಜರಸ್ ಬ್ಯಾಟರ್, ಇವರು ಕೂಡ ಭರ್ಜರಿ ಬ್ಯಾಟಿಂಗ್ ಆಡ್ತಾರ. ಅದಾದ್ಮ್ಯಾಗ ಗೌತಮಿ ನಾಯಕ್ ಮೊನ್ನೆ ಗುಜರಾತ್ ಜೈಂಟ್ಸ್ ವಿರುದ್ಧ ಏನೋ ಮ್ಯಾಚ್ ನಡೀತು. ಈ ಒಂದು ಮ್ಯಾಚ್ ಒಳಗ ಭರ್ಜರಿ ಬ್ಯಾಟಿಂಗ್ ಆಡ್ಯಾರ. ಇವರು ಕೂಡ ಒಳ್ಳೆ ಫಾರ್ಮ್ ಒಳಗೆ ಇರುವಂತಹ ಪ್ಲೇಯರ್. ಇನ್ನು ರಿಚಾ ಘೋಷ ಇವ್ರಂತೂ ಫಿನಿಶಿಂಗ್ ಟಚ್ ಕೊಡುವಂತಹ ಪ್ಲೇಯರ್, ಬಂದ ತಕ್ಷಣ 4-6 ಹೊಡಿಯುವಂತಹ ಒಂದು ಪ್ಲೇಯರ್. ಅದಾದ್ಮ್ಯಾಗ ಡಿ ಕ್ಲರ್ಕ್ ಇವ್ರದ್ದು ನೆನಪಿರ್ಬೋದು ನಿಮ್ಗ. ಈ ವರ್ಷ ಈ ಸೀಸನ್ ಒಳಗ ಓಪನಿಂಗ್ ಮ್ಯಾಚ್ ನಮ್ಮ RCB ಮತ್ತ ಮುಂಬೈ ಇಂಡಿಯನ್ಸ್ ನಡುವೆ ಮ್ಯಾಚ್ ನಡೀತು. ಈ ಒಂದು ಮ್ಯಾಚ್ ನಮ್ಮ RCB ದವರಿಗೆ ಪೂರ್ತಿ ಕುತ್ತಿಗೆಗೆ ಬಂದು ನಿಂತ್ಕೊಂಡಿತ್ತು. ಇನ್ನೇನು ನಮ್ಮ RCB ದವ್ರಿಗೆ ಈ ಒಂದು ಮ್ಯಾಚ್ ಸೋತೇ ಬಿಟ್ಟು ಅನ್ನುವಂತ ಸಂದರ್ಭದೊಳಗ ಲಾಸ್ಟ್ ಓವರ್ 2-4 2-6 ಹೊಡೆದು ಆ ಒಂದು ಮ್ಯಾಚ್ ಅನ್ನ ಗೆಲ್ಲಿಸಿ ಕೊಟ್ಟಂತಹ ಒಬ್ಬ ಪ್ಲೇಯರ್ ಈ ಡಿ ಕ್ಲರ್ಕ್. ಇವರು ನಂಬರ್ 6ನೇ ಕ್ರಮಾಂಕದೊಳಗ ಇವ್ರು ಆಡ್ತಾರ. ಅದಾದ್ಮ್ಯಾಗ ರಾಧಾ ಯಾದವ್ ಎನ್ನುವಂತ ಒಬ್ಬ ಪ್ಲೇಯರ್ ಬರ್ತಾರೆ. ಇವರು ಕೂಡ ಒಂದು ಮ್ಯಾಚ್ ಒಳಗ ಭರ್ಜರಿ ಬ್ಯಾಟಿಂಗ್ ಆಡ್ಯಾರ. ಇವರು ಬೌಲಿಂಗ್ ಹಾಕುವಂತಹ ಒಂದು ತಾಕತ್ತಿರುವಂತಹ ಪ್ಲೇಯರ್. ಅದಾದ್ಮ್ಯಾಗ ಶ್ರೇಯಾಂಕ ಪಾಟೀಲ್ ಇವರು ಮೊನ್ನೆ ಮ್ಯಾಚ್ ಒಳಗ ಗುಜರಾತ್ ಜೈಂಟ್ಸ್ ವಿರುದ್ಧ ಏನು ಮ್ಯಾಚ್ ನಡೀತು ಆ ಒಂದು ಮ್ಯಾಚ್ ಒಳಗ ಬ್ಯಾಟಿಂಗ್ ಕೂಡ ಆಡಿದ್ರು. ಲಾಸ್ಟ್ 2 ಬಾಲ್ ಉಳ್ಕೊಂಡಿದ್ದು ಆ ಒಂದು ಸಂದರ್ಭದೊಳಗ ನಮಗ RCB ತಂಡದ ಒಂದು ವಿಕೆಟ್ ಹೋಯ್ತು. ಅವಾಗ ಶ್ರೇಯಾಂಕ ಪಾಟೀಲ್ ಅವರನ್ನ ಬ್ಯಾಟಿಂಗ್ ಕಳಿಸಿದ್ರು. 2 ರಿವರ್ಸ್ ಸ್ವೀಪ್ ಹೊಡೆದ 2 ಬೌಂಡ್ರಿ ತೆಗೆದುಕೊಟ್ಟಿದ್ರು. ಇವ್ರಿಗೂ ಕೂಡ ಬ್ಯಾಟಿಂಗ್ ಆಡುವಂತಹ ಒಂದು ತಾಕತ್ ಐತಿ. ಮತ್ತ ಬೌಲಿಂಗು ಕೂಡ ಅಷ್ಟೇ ಚಲೋ ಆಗ್ತಾರ. ಅದಾದ್ಮ್ಯಾಗ ಸಯಾಲಿ, ಸಪ್ಗರೆ, ಪ್ರೇಮ ರಾವತ್ ಮತ್ತು ಲವ್ರೆನ್ ಬೆಲ್ ಎನ್ನುವಂತ 4 ಇಲ್ಲಿ ಬೌಲರ್ಸ್ ಗಳು ಬರ್ತಾವ. ಈ ಲವ್ರೆನ್ ಬೆಲ್ಲ ಮತ್ತ ಈ ಸಯಾಲಿ ಅನ್ನುವಂತ ಏನು 2 ಪ್ಲೇಯರ್ಸ್ ಗಳದಾವ. ಈ 2 ಪ್ಲೇಯರ್ಸ್ ಗಳಿಗೆ 1ನೇ ಓವರ್ ಇಲ್ಲಿ ಲವ್ರೆನ್ ಬೆಲ್ ಅವರಿಗೆ ಕೊಡ್ತಾರ. ಮತ್ತೆ 2ನೇ ಓವರ್ ಆ ಕಡೆ ಸಯಾಲಿ ಅನ್ನುವಂತ ಪ್ಲೇಯರ್ ಗೆ ಕೊಡ್ತಾರ. ಈ ಎರಡು ಓವರ್ದೊಳಗ ನಮ್ಮ RCB ತಂಡಕ್ಕೆ 1 ವಿಕೆಟ್ ಆದ್ರೂ ಹೋಗಿರ್ತೈತಿ. ಇದು ನಮ್ಮ RCB ತಂಡದ ಒಂದು ಸ್ಪೆಷಾಲಿಟಿ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಲವ್ರೆನ್ ಬೆಲ್ಲ ಈ ಒಂದು ಸೀಸನ್ ಒಳಗ ಹೈಯೆಸ್ಟ್ ಡಾಟ್ ಬಾಲ್ ಗಳನ್ನ ಹಾಕಿರುವಂತ ಒಬ್ಬ ಪ್ಲೇಯರ್. ಈ ಕಡೆ ಸಯಾಲಿ ಅವ್ರು ಏನದಾರ ಅವರು ಕೂಡ ಮೋಸ್ಟ್ ಡೇಂಜರಸ್ ಬೌಲರ್ ಆಗಿ ಕಾಣಿಸ್ಕೊಳ್ತಾರ. ಆ ಕಡೆ ಇನ್ನೊಬ್ಬ ಯಂಗ್ಸ್ಟರ್ ಅನ್ನ ನಮ್ಮ RCB ಅವರು ಈಗ ಸ್ಪಿನ್ನರ್ ಆಗಿ ತಗೊಂಡ್ರ. ಯಾರು ಈ ಪ್ರೇಮ ರಾವತ್ ಎನ್ನುವಂತ ಪ್ಲೇಯರ್, ಇವರು ಕೂಡ ಮಸ್ತ್ ಬೌಲಿಂಗ್ ಅನ್ನ ಮಾಡುವಂತಹ ಪ್ಲೇಯರ್. ಒಂದು ಒಳ್ಳೆಯ ಟೀಮ್ ಅಂತೂ ನಮ್ಮ RCB ತಂಡದ ಈಗ ಸದ್ಯದ ಮಟ್ಟಿಗೆ ಐತಿ. ಆ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಒಂದು ತಕ್ಕ ಮಟ್ಟಿಗೆ ಅವ್ರದ್ದು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಐತಿ, ಬೌಲಿಂಗ್ ಲೈನ್ ಅಪ್ ಐತಿ. ಇನ್ನ ನಾಳೆ ನಡೆಯುವಂತಹ ಈ ಒಂದು ಮ್ಯಾಚ್ ಒಳಗ ನಮ್ಮ RCB ತಂಡ ಗೆಲ್ತೈತೋ ಏನೋ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಗೆಲ್ತೈತೆ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಹಂಗ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳು ನಿಮ್ಗ ಈ ಒಂದು ಚಾನಲ್ ಮೂಲಕ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ ನಮಸ್ಕಾರ.